ಅರಸೀಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಅವರ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ದರು. ಅವರ ಮನೆ ಊರಿನಲ್ಲಿಯೇ ಹೆಸರುವಾಸಿಯಾಗಿತ್ತು. ಅವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು. ಇಬ್ಬರಿಗೂ ಸಹ ಮದುವೆಯಾಗಿತ್ತು. ಅವರ ಹೆಸರೇ ರವಿ ಮತ್ತು ಶ್ಯಾಮ. ಅವರ ಸೊಸೆಯಂದಿರ ಹೆಸರು ಸಂಧ್ಯಾ ಮತ್ತು ಛಾಯಾ. ಹಾಗೆ ಅವರಿಗೆ ಒಂದು ಸುಂದರವಾದ ಹೆಣ್ಣು ಮಗಳಿದ್ದಳು. ಅವಳ ಹೆಸರೇ ರೋಜಾ. ಏನು ಹೇಳ್ತೀರಾ ರೀ, ನಮಗಿರೋದು ಒಂದೇ ಒಂದು ಹೆಣ್ಮಗು. ಎಷ್ಟು ಸುಂದರವಾಗಿದ್ದಾಳೆ. ಇವಳನ್ನ ದೊಡ್ಡ ಶ್ರೀಮಂತ ಮನೆಗೆ ಕೊಟ್ಟೆ ಮದುವೆ ಮಾಡಬೇಕು. ಹೌದು ಕಣೆ ಶಾರದಾ, ನೀನು ಸರಿಯಾಗಿ ಹೇಳ್ತಿದ್ಯಾ. ನಮ್ಮ ಮಗಳನ್ನ ರಾಣಿ ಥರ ನೋಡ್ಕೋಣ ಅಂತ ಮನೆಗೆ ಕಳಿಸ್ಬೇಕು. ನಾಳೆನೇ ನಾವು ಹೋಗಿ ಗಂಡಿನ ಮನೆ ಹತ್ರ ಮಾತಾಡ್ಕೊಂಡು ಬರೋಣ. ಹಾಂ ಅಪ್ಪ, ತಡ ಏನಕ್ಕೆ ಮಾಡ್ತೀರಾ? ರೋಜಾಗೆ ಒಳ್ಳೆ ಕಡೆ ಸಂಬಂಧ ಹುಡುಕಿ. ಅವಳು ಚೆನ್ನಾಗಿದ್ರೇ ಅಲ್ವಾ ನಾವು ಚೆನ್ನಾಗಿರ್ತೀವಿ. ನಾಳೆನೇ ಹೋಗ್ತೀರಾ? ಹೋಗ್ಬಿಟ್ಟು ಬನ್ನಿ. ಇದು ನೋಡಲು ಹೋಗುವ ತಂದೆ ತಾಯಿ ಇಬ್ಬರದ್ದು ರೋಡಿನಲ್ಲಿಯೇ ಆಕ್ಸಿಡೆಂಟ್ ಆಗುತ್ತದೆ. ಇಬ್ಬರು ಅಲ್ಲಿಯೇ ಸಾವನ್ನಪ್ಪುತ್ತಾರೆ. ಅವರ ತಂದೆ ತಾಯಿ ತೀರಿ ಹೋದ 1 ವಾರದ ನಂತರ. ಅಣ್ಣ, ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಅಪ್ಪ ಅಮ್ಮ ಅಂತೂ ಇನ್ನಿಲ್ಲ. ನಾವಿಬ್ಬರು ಇದ್ದೀವಿ. ನಾವಿಬ್ಬರು ನಮ್ಮ ಆಸ್ತಿನ ಸಮಭಾಗವಾಗಿ ಹಂಚ್ಕೊಂಡ್ರೆ ಹೇಗಿರುತ್ತೆ ಹೇಳು ಅಣ್ಣ? ಹೌದು ಶ್ಯಾಮ್, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನಾವು ಆಸ್ತಿನ ಹಂಚ್ಕೊಬೇಕು. ಆವಾಗಲೇ ನಮ್ಮಿಬ್ಬರ ಹೆಂಡತಿಯರು ಚೆನ್ನಾಗಿರ್ತಾರೆ. ನಾವು ಕೂಡ ಆರಾಮಾಗಿ ನಮ್ಮ ಮನೆಯಲ್ಲಿ ಇರಬಹುದು. ರೀ, ನೀವು ಆಸ್ತಿನೇನೋ ಹಂಚ್ಕೊತೀರಾ, ಆದರೆ ನಿಮ್ಮ ತಂಗಿ ರೋಜಾ ಇದ್ದಾಳೆ ಅಲ್ವಾ, ಅವಳನ್ನೇನು ಮಾಡ್ತೀರಾ? ಅವಳನ್ನ ನಿಮ್ಮ ತಮ್ಮ ಹತ್ರ ಇಟ್ಕೊಳಕ್ಕೆ ಹೇಳ್ತೀರಾ, ಇಲ್ಲ ನಾವು ಇಟ್ಕೊಬೇಕಾ? ಅಯ್ಯೋ ಛಾಯಾ ಅಕ್ಕ, ಏನು ಮಾತಾಡ್ತಾ ಇದೆಯಾ ನೀವು? ನಾವು ಇಟ್ಕೊಳೋದಾ? ನಾವಿಬ್ಬರು ಇದೇ ಮನೆಯಲ್ಲೇ ಇರ್ತೀವಲ್ವಾ? ಆಸ್ತಿನ ಹಂಚ್ಕೊಂಡ್ಮೇಲೂ ಕೂಡ ಮತ್ತೆ ಅವಳಿಗೆ ಬರೀ ಊಟ ಹಾಕೋಣ. ಹಾಂ ಹೌದು, ಸರಿಯಾಗಿ ಹೇಳಿದೆ. ಬೆಳಗಿನ ಹೊತ್ತು ಊಟ ನೀನು ಹಾಕು, ಮತ್ತು ಸಾಯಂಕಾಲ ಅಥವಾ ಸಂಜೆ ಊಟ ನಾನು ಹಾಕ್ತೀನಿ. 2 ಹೊತ್ತು ಊಟ ಹಾಕೋಣ, ಅಷ್ಟೇ ಸಾಕು. ಅವಳಿಗೇನು ಬೇಕಿನ್ನ? ಅಡುಗೆ ಮನೆಯಲ್ಲಿ ನಿಂತಿರುವ ರೋಜಾ ಈ ಮಾತುಗಳನ್ನು ಕೇಳಿಸಿಕೊಂಡು ಬಹಳನೇ ಬೇಜಾರು ಪಡುತ್ತಾಳೆ. ಅವಳ ಮನಸ್ಸಿಗೆ ತುಂಬಾ ನೋವುಂಟಾಗುತ್ತದೆ. ಅಪ್ಪ ಅಮ್ಮ ಇದ್ದಾಗ ಅಣ್ಣಂದರು ನನ್ನನ್ನು ತುಂಬಾ ಕೇರ್ ಮಾಡ್ತಿದ್ರು. ಅಪ್ಪ ಅಮ್ಮ ತೀರೋದ ತಕ್ಷಣ ನನ್ನನ್ನು ಕೇವಲ ಒಂದು ವಸ್ತು ಥರ ನೋಡ್ತಾ ಇದ್ದಾರೆ. ಮರುದಿನ ಬೆಳಗ್ಗೆ ರೋಜಾ ಬೇಜಾರಿನಿಂದ ಅವಳ ಮನೆಯ ಅಂಗಳದ ಹೊರಗಡೆ ನಿಂತಿರುತ್ತಾಳೆ. ಅಷ್ಟರಲ್ಲಿಯೇ ಅವರ ಇಬ್ಬರು ಅತ್ತಿಗೆಯರು ಅಲ್ಲಿಗೆ ಬರುತ್ತಾರೆ. ರೋಜಾ, ಏನಕ್ಕೆ ಇಲ್ಲಿ ನಿಂತಿದ್ಯಾ? ಮನೇಲಿ ಎಷ್ಟೊಂದು ಕೆಲಸ ಇದೆ. ನೀನು ಊಟ ಬೇಕಲ್ವಾ? ಊಟ ಬೇಕು ಅಂದರೆ ಹೋಗು, ಪಾತ್ರೆಗಳು ಸುಮಾರಿದೆ, ಪಾತ್ರೆ ಎಲ್ಲ ಉಜ್ಜು. ರೋಜಾ, ನದಿ ಹತ್ರ ಹೋಗ್ತೀಯಲ್ವಾ? ಪಾತ್ರೆನ ಮಾತ್ರ ಅಲ್ಲ, ತುಂಬ ಬಟ್ಟೆಗಳಿದ್ದಾವೆ ಕಣೆ. ಆ ಬಟ್ಟೆ ಕೂಡ ತೊಳಿ. ಅವಾಗೆ ನಾನು ನಿನಗೆ ರುಚಿಯಾದ ಊಟ ಮಾಡಿ ಹಾಕ್ತೀನಿ, ಸರಿನಾ? ಹಾಂ ಅತ್ತಿಗೆ, ನಾನು ಪಾತ್ರೆ ಮತ್ತು ಬಟ್ಟೆನ 2 ತಗೊಂಡು ನದಿ ಹತ್ರ ಹೋಗ್ತೀನಿ. ಎಲ್ಲನೂ ತೊಳೆದು ಉಜ್ಕೊಂಡು ಬರ್ತೀನಿ. ರೋಜಾ ಅವರಿಗೆ ಎಂದೂ ವಿರುದ್ಧ ಮಾತನಾಡುತ್ತಿರಲಿಲ್ಲ. ಅವಳು ಎಲ್ಲ ಪಾತ್ರೆಗಳನ್ನು ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡು ನದಿಯ ತೀರಕ್ಕೆ ಹೋಗಿ ಅದನ್ನು ಉಜ್ಜುತ್ತಾಳೆ. ಇದನ್ನು ಅವರ ತಂದೆಯ ಸ್ನೇಹಿತ ಒಬ್ಬನು ನಿಂತು ನೋಡುತ್ತಿರುತ್ತಾನೆ. ಅರೆ, ಇವಳು ನನ್ನ ಗೆಳೆಯ ರಾಮನ ಮಗಳು ಅಲ್ವಾ? ಅವರ ಅಪ್ಪ ಅಮ್ಮ ಇದ್ದಾಗ ಎಷ್ಟು ಚೆನ್ನಾಗಿದ್ಲು, ಆದರೆ ಇವಾಗ ಇಷ್ಟೊಂದು ಟಾರ್ಚರ್ ಇಕ್ತಾ ಇದ್ದಾರೆ ಮನೆಯಲ್ಲಿ. ಅವಳು ಒಂದು ಮದುವೆನ ಮಾಡ್ಕೊಂಡೋದ್ರೆ ನೆಮ್ಮದಿಯಾಗಿರ್ತಾಳೆ. ಅವ್ರ ಅಣ್ಣಂದ್ರ ಹತ್ರ ಹೋಗಿ ಮಾತಾಡ್ತೀನಿ. ರವಿ, ಶ್ಯಾಮ್, ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಿನ್ನ ತಂಗಿದು ಒಂದು ಮದುವೆ ಮಾಡಿ ಕಳಿಸಿ. ಎಷ್ಟು ದಿನ ಅಂತ ಅವಳು ಇಲ್ಲೇ ಇರ್ತಾಳೆ? ನಿಮ್ಮ ತಂದೆ ತಾಯಿಯ ಕೊನೆ ಆಸೆ ಕೂಡ ಅದೇ ಆಗಿತ್ತು. ರೀ, ವೆಂಕಿ ಅಂಕಲ್ ಮನೆ ಹತ್ರ ಬಂದಿದ್ರಲ್ವಾ? ಏನೋ ರೋಜಾನ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಏನು ನಿರ್ಧಾರ ಮಾಡಿದ್ದೀರಾ? ಅವಳು ಮದುವೆ ಮಾಡಿ ಕಳಿಸ್ತೀರಾ? ಅಣ್ಣ, ವೆಂಕಿ ಅಂಕಲು ಹೇಳಿದ್ದು ಸರಿ. ನಾವು ಅವಳ ಮದುವೆ ಮಾಡಿ ಕಳಿಸ್ಬೇಕು. ಆವಾಗಲೇ ನಾವು ನೆಮ್ಮದಿಯಾಗಿರ್ತೀವಿ. ನೀನು ದೊಡ್ಡವನಲ್ವಾ, ನೀನು ಸ್ವಲ್ಪ ಹಣನ ಜಾಸ್ತಿ ಹಾಕು. ರವಿ, ಏನು ಮಾತಾಡ್ತಾ ಇದೆಯಾ? ನಾನು ದೊಡ್ಡವನಾದರೆ ನಾನು ಹಣನ ಜಾಸ್ತಿ ಹಾಕಬೇಕಾ? ನೀನು ಸ್ವಲ್ಪ ಹಣನ ಹಾಕು, ನಾನು ಸ್ವಲ್ಪ ಹಣನ ಹಾಕ್ತೀನಿ. ಆವಾಗಲೇ ಮದುವೆ ಖರ್ಚು ಸರಿ ಹೋಗುತ್ತೆ. ರೀ, ನೀವಿಬ್ಬರು ಯಾಕೆ ಈ ಥರ ಕಿತ್ತಾಡ್ತಾ ಇದ್ದೀರಾ ಅವಳ ಸಲುವಾಗಿ? ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ಶ್ರೀಮಂತರಿಗೆ ಕೊಟ್ರೇ ಅಲ್ವಾ ಕಾಸು ಖರ್ಚಾಗೋದು? ಹೌದು ಅಣ್ಣ, ಶ್ರೀಮಂತರಿಗೆ ಕೊಟ್ಟರೆ ಕಾಸು ಖರ್ಚಾಗುತ್ತೆ. ಅದೇ ಬಡವ್ರಿಗೆ ಕೊಟ್ಟರೆ ಕಾಸು ಖರ್ಚಾಗೋದಿಲ್ಲ. ಅವಳು ಈ ಮನೆಯಿಂದ ಕೂಡ ತೊಲಗುತ್ತಾಳೆ. ಏನಂತೀರಾ? ಹಾಂ, ನಮ್ಮ ರಸ್ತೆಯಲ್ಲಿ ಯಾವ ಬಡವ ಮೊದಲನೆಯಾಗಿ ಸಿಗ್ತಾನೆ ಅವರಿಗೆ ಕೊಟ್ಟು ಮದುವೆ ಮಾಡಿ. ಎಂಥ ಬಡವನೇ ಆಗಿರಲಿ ಪರವಾಗಿಲ್ಲ, ಅವರಿಗೆ ಕೊಟ್ಟು ಮದುವೆ ಮಾಡಿ. ಏನಂತೀರಾ? ಅವರ ಹೆಂಡತಿಯರು ಹಾಗೆಂದು ಹೇಳಿದಾಗ ರವಿ ಮತ್ತು ಶ್ಯಾಮ ಇಬ್ಬರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಯಾವ ಮೊದಲನೆಯ ಬಡವ ಸಿಗುತ್ತಾನೆ ಎಂದು. ಅಲ್ಲಿಯೇ ಇಬ್ಬರು ಮಹಿಳೆಯರು ಮಾತನಾಡುತ್ತಾ ನಿಂತಿರುವುದನ್ನು ಕೇಳಿಸಿಕೊಳ್ಳುತ್ತಾರೆ.
ಹಾಗಾದರೆ ನಿಮ್ಮ ಮಗನಿಗೆ ನೀವಿನ್ನ ಡಾಕ್ಟರ್ ಹತ್ರ ತೋರಿಸಿಲ್ವಾ? ಇಲ್ಲಿ ಕೇಳಿ ಆಂಟಿ, ನೀವು ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗನಿಗೆ ಹುಷಾರಿಲ್ವಾ? ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಏನೋ ಮಾತಾಡ್ತಾ ಇದ್ರಿ ಅಲ್ವಾ? ಏನಾಯಿತು ಹೇಳಿ? ಹೌದಪ್ಪ, ನನಗಿರೋದು ಒಬ್ಬನೇ ಮಗ. ನಾವು ತುಂಬ ಬಡವರು. ನಮ್ಮ ಹತ್ರ ಡಾಕ್ಟರ್ ಹತ್ರ ತೋರ್ಸೋಕ್ಕೆ ಕೂಡ ಹಣ ಇಲ್ಲ. ಅವನ ಕಾಲಿಗೆ ಏಟಾಗಿದೆ. ಡಾಕ್ಟರ್ ಹತ್ರ ತೋರಿಸಿದ್ರೆ ಸರಿ ಹೋಗುತ್ತೆ. ಅಮ್ಮ, ನೀವೇನೂ ತಿಳ್ಕೊಳಲ್ಲ ಅಂದರೆ ನಿಮ್ಮ ಮಗನಿಗಿನ್ನ ಮದುವೆ ಆಗಿಲ್ಲ ಅನಿಸುತ್ತೆ. ನಮ್ಮ ತಂಗಿ ಇದ್ದಾಳೆ. ನಾವು ನಿಮ್ಮ ಮಗನಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹಾಗೆಂದ ತಕ್ಷಣ ವಿಮಲಾ ಸ್ವಲ್ಪ ಸಮಯ ಯೋಚಿಸುತ್ತಾಳೆ. ನಾವು ತುಂಬ ಬಡವರು. ನಮ್ಮ ಕಷ್ಟ ನೋಡಿ ಸಹ ನಿಮ್ಮ ತಂಗಿನ ಕೊಡ್ತೀರಂದರೆ ನಮಗೂ ಒಪ್ಪಿಗೆ ಇದೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಹತ್ರ ಹಣನೂ ಇಲ್ಲ. ಹಣ ಇದ್ದಿದ್ರೆ ನನ್ನ ಕಾಲು ಸರಿ ಹೋಗ್ತಾ ಇತ್ತು. ಆದರೆ ಆ ಹುಡುಗಿ ಜೀವನನೂ ಹಾಳಾಗೋಗುತ್ತೆ ಇವಾಗ. ಮಗನೇ, ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು. ಆ ಹುಡುಗಿ ನಿನ್ನ ಜೀವನದಲ್ಲಿ ಬಂದ ಮೇಲಾದರೂ ನಿನ್ನ ಬಾಳು ಬಂಗಾರ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಮದುವೆಗೆ ಒಪ್ಕೊ. ಸಂಧ್ಯಾ, ನೋಡಿದ್ಯಾ? ನಮ್ಮಿಬ್ಬರು ಗಂಡಂದ್ರು ಆಗಲೇ ರೋಜಾಳಿಗೆ ಗಂಡನ್ನು ಹುಡುಕಿದ್ದಾರೆ. ಬೇಗ ಮನೆಯಿಂದ ಹೋದರೆ ಅಷ್ಟೇ ಸಾಕು ನಮಗೆ. ಅಕ್ಕ, ಯಾವುದೋ ಬಡವ್ರನ್ನ ಹುಡುಕಿ ಅಂತ ಹೇಳಿದ್ವಿ. ಇವ್ರು ನೋಡಿದ್ರೆ ತೀರಾ ಬಡವ್ರನ್ನ ಹುಡುಕಿದ್ದಾರೆ. ಅದು ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತೆ. ನಮ್ಮ ಗಂಡಂದ್ರು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು ಕಣೆ, ನಾನು ಅಂದ್ಕೊಂಡಿರಲಿಲ್ಲ ಇವ್ರ ಮನಸ್ಸು ಇಷ್ಟೊಂದು ಕಲ್ಲು ಅಂತ. ಹೋಗಲಿ ಬಿಡು, ಹೇಗೋ ಅವಳು ಈ ಮನೆಯಿಂದ ಹೋಗ್ತಾಳೆ. ನಾವು ನೆಮ್ಮದಿಯಾಗಿರ್ಬೋದು. ದಿನಗಳು ಕಳೆದಂತೆ ರೋಜಾಳ ಮದುವೆ ಬಾಬುವಿನ ಜೊತೆ ಆಯಿತು. ಬಾಬುವಿಗೆ ನಡೆಯೋಕೆ ಆಗೋದಿಲ್ಲ ಎನ್ನುವ ವಿಷಯ ರೋಜಾಳಿಗೆ ಸ್ವಲ್ಪ ಕೂಡ ಗೊತ್ತಿರುವುದಿಲ್ಲ. ಅವರ ನಾದಿನಿಯನ್ನು ಒಂದು ಬಡವನಿಗೆ ಮದುವೆ ಮಾಡಿಕೊಟ್ಟರು ಎಂದು ಇಬ್ಬರು ಮನೆಯಲ್ಲಿ ಕುಳಿತುಕೊಂಡು ನಗುತ್ತಾ ಕುಂತಿದ್ದರು. ಸಂಧ್ಯಾ, ನಿನಗೆ ಗೊತ್ತಾ ನಾನು ಮದುವೆ ಉಡುಗೊರೆಯಾಗಿ ಏನು ಕೊಟ್ಟಿದ್ದೀನಂತ? ಮನೇಲಿರೋ ಮುರಿದೋಗಿರೋ ಸ್ವೀಟ್ಸು, ನೊಣ ಬಿದ್ದಿರೋ ಸ್ವೀಟ್ಸ್ನೆಲ್ಲ ಕೊಟ್ಟು ಕಳಿಸಿದ್ದೀನಿ ಕಣೆ. ಅಯ್ಯೋ ಅಕ್ಕ, ಕೇಳ್ತೀಯಾ? ನಾನು ಸಹ ಅಷ್ಟೇ. ಸೀರೆಗಳು ಎಲ್ಲ ಹರಿದೋಗಿರೋ ಹಳೆ ಸೀರೆಗಳನ್ನೇ ಕೊಟ್ಟು ಕಳಿಸಿದ್ದೀನಿ. ನೋಡೋಣ, ಅದನ್ನೇ ಉಟ್ಕೊಂಡು ಅವಳು. ಹಾಗೆಂದು ಇಬ್ಬರು ಗೇಲಿ ಮಾಡುತ್ತಾ ನಗುತ್ತಾ ಕುಳಿತಿರುತ್ತಾರೆ. ರೀ, ನಿಮಗೆ ನಡೆಯೋಕ್ಕಾಗಲ್ಲ ಅಂತ ನನಗೇನು ಬೇಜಾರಿಲ್ಲ. ನನ್ನ ಹಣೆ ಬರನೇ ಇಷ್ಟೇ ಇದೆ ಅಂತ ಅನ್ಕೊತೀನಿ. ಹಾಗೆಂದು ಹೇಳಿ ಅವಳು ಅವಳ ಕೋಣೆಗೆ ಹೋಗುತ್ತಾಳೆ. ಅಯ್ಯೋ, ನನ್ನ ಹೊಸದಾಗಿ ಮದುವೆ ಆಗಿದೆ. ಆದರೆ ಅತ್ತಿಗೆಯರು ಹರಿದೋಗಿರೋ ಸೀರೆ ಮತ್ತು ಮುರಿದೋಗಿರೋ ಸ್ವೀಟ್ಸನ್ನು ಕೊಟ್ಟಿದ್ದಾರೆ. ಇದು ಅತ್ತೆ ನೋಡಿದರೆ. ಹಾಗೆಂದು ಹೇಳಿ ಅದನ್ನು ಮುಚ್ಚಿ ಇಡುತ್ತಾಳೆ. ಅಷ್ಟರಲ್ಲಿ ಅವರ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಮಗಳೇ ರೋಜಾ, ಈ ಮನೇನ ನಿನ್ನ ಮನೆ ಅಂತಲೇ ಅನ್ಕೋ. ಹಾಂ ಅತ್ತೆ, ಇದು ನನ್ನ ಮನೆಯೇ. ಇದು ನನ್ನ ಅತ್ತೆ ನನ್ನ ಗಂಡ ಇರುವ ಮನೆ. ಇನ್ಮೇಲೆ ಇದೇ ನನ್ನ ಮನೆ. ಊರಿನ ಆಚೆ ನಮ್ಮ ಕುಲದೇವರ ದೇವಸ್ಥಾನವಿದೆ. ಮಗ ಅಂತೂ ಅಲ್ಲಿಗೆ ಬರೋದಕ್ಕಾಗಲ್ಲ. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ. ನೀನೊಬ್ಬಳೇ ಹೋಗ್ಬಿಟ್ಟು ಬಾ ಅಮ್ಮ. ಹಾಂ ಅತ್ತೆ, ಅವರಿಗೆ ಬರೋದಕ್ಕಾಗಲ್ಲ. ನಾನೊಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಅತ್ತೆ. ಹಾಗೆಂದು ಅವರ ಅತ್ತೆಯ ಹತ್ತಿರ ಹೇಳಿ ಅವರ ಅತ್ತೆಯ ಆಶೀರ್ವಾದವನ್ನು ಪಡೆದು ಅವರ ಕುಲದೇವರ ದೇವಸ್ಥಾನಕ್ಕೆ ಹೋಗುತ್ತಾಳೆ. ಊರಿನ ಆಚೆ ಒಂದು ಸಣ್ಣ ಮಂದಿರವಿರುತ್ತದೆ. ಅದೇ ಅವರ ಕುಲದೇವರ ದೇವಸ್ಥಾನವಾಗಿರುತ್ತದೆ. ರೋಜಾ ಅಲ್ಲಿಗೆ ನಡೆದುಕೊಂಡು ಹೋಗುತ್ತಾಳೆ. ದೇವ್ರೆ, ನಾನು ಏನು ತಪ್ಪು ಮಾಡಿದೆ? ನಮ್ಮ ಅಪ್ಪ ಅಮ್ಮನ್ನ ಕಿತ್ಕೊಂಡೆ. ಅಣ್ಣಂದ್ರಿಬ್ರು ದುಡ್ಡಿನ ಸಲುವಾಗಿ ನನ್ನನ್ನು ಬಡವ್ರಿಗೆ ಮದುವೆ ಮಾಡಿ ಕೊಟ್ಟರು. ಸರಿ, ಒಳ್ಳೆ ಗಂಡನಾದರೂ ಕೊಟ್ಟಿಯಾ? ಗಂಡನ ಕಾಲು ಬರೀ ಸರಿ ಇಲ್ಲ. ನಾನು ಏನು ತಪ್ಪು ಮಾಡಿದೆ? ನನ್ನ ಗಂಡನ ಕಾಲು ಸರಿ ಮಾಡು ದೇವ್ರೆ, ಪ್ಲೀಸ್ ದೇವ್ರೆ. ಹಾಗೆಂದು ಹೇಳಿ ರೋಜಾ ದೇವಸ್ಥಾನದಿಂದ ಮನೆಗೆ ಬಂದು ನೋಡಿ ಗಾಬರಿಯಾಗುತ್ತಾಳೆ. ಮುರಿದು ಹೋದ ಸ್ವೀಟ್ಸ್ ಎಲ್ಲ ಹೊಸ ಸ್ವೀಟ್ಸ್ ಆಗಿದ್ದವು. ಹರಿದು ಹೋದ ಸೀರೆಗಳೆಲ್ಲ ಹೊಸ ಸೀರೆಗಳಾಗಿದ್ದವು. ಮತ್ತೆ ಹಣಗಳು ತುಂಬಿದ್ದವು. ಸೊಸೆ, ನಿನ್ನ ತವರು ಮನೆಯವರು ಒಳ್ಳೆ ಸ್ವೀಟ್ಸು, ಸೀರೆ, ಹಣನ ಕೊಟ್ಟು ಕಳಿಸಿದ್ದಾರಮ್ಮ. ರೋಜಾ ಯೋಚಿಸುತ್ತಾಳೆ. ಇದೆಲ್ಲ ಹೀಗೆ ಇರಲಿಲ್ವಲ್ಲ, ಎಲ್ಲ ಮುರಿದೋಗಿದ್ದುವು. ನನಗನ್ಸುತ್ತೆ ಇವೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರವೇ. ಹಾಂ ಅತ್ತೆ, ನಮ್ಮ ಅಣ್ಣಂದರು ನನ್ನನ್ನು ಬಹಳನೇ ಇಷ್ಟಪಡ್ತಾರೆ. ಅದಕ್ಕೆ ನನಗೆ ಇವನ್ನೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ನೀವೇ ಇಟ್ಕೊಳ್ಳಿ ಅತ್ತೆ, ನನಗಿವ್ಯಾವುದು ಬೇಡ. ಸೊಸೆ, ಏನು ಮಾತಾಡ್ತಾ ಇದೆಯಮ್ಮ? ಇದು ನಿನ್ನ ತವರು ಮನೆಯಿಂದ ಬಂದಿರೋ ಅಂಥ ಆಸ್ತಿ. ಇವೆಲ್ಲ ನೀನೇ ಇಟ್ಕೊ, ನನಗೇನು ಬೇಡ ತಾಯಿ.
ಮರುದಿನ ರೋಜಾ ಡಾಕ್ಟರ್ನ ಕರೆಸುತ್ತಾಳೆ. ನಿಮ್ಮ ಯಜಮಾನ್ರಿಗೆ ಒಳ್ಳೆಯ ಆರೈಕೆ ಬೇಕಾಗಿದೆ. ನಾನು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ಅವ್ರ ಕಾಲು ಸರಿ ಹೋಗುತ್ತೆ. ಡಾಕ್ಟರ್, ನೀವು ಟ್ರೀಟ್ಮೆಂಟ್ನ ಶುರು ಮಾಡಿ. ಎಷ್ಟೇ ಹಣ ಖರ್ಚಾದರೂ ನಾನು ಕೊಡ್ತೀನಿ. ತಗೊಳ್ಳಿ, ನೀವು ಕೇಳಿರೋ ಅಷ್ಟು ಹಣ ಇದರಲ್ಲಿದೆ. ನನ್ನ ಗಂಡ ಸರಿ ಹೋದರೆ ಸಾಕು. ಟ್ರೀಟ್ಮೆಂಟ್ನ ನಂತರ ರೋಜಾ ಅವಳ ಗಂಡನನ್ನು ಬಹಳನೇ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಪ್ರತಿದಿನವೂ ಅವನ ಸೇವೆಯನ್ನು ಮಾಡುತ್ತಿರುತ್ತಾಳೆ. ಎಲ್ಲಿ ಹೋದರೂ ಅವನ ಜೊತೆಯಲ್ಲೇ ಇರುತ್ತಾಳೆ. ಹೀಗೆಯೇ 6 ತಿಂಗಳುಗಳು ಕಳೆಯುತ್ತದೆ. ಬಾಬುವಿನ ಆರೋಗ್ಯದಲ್ಲಿ ಚೇತರಿಕೆಯಾಗುತ್ತದೆ. ರೋಜಾ, ನಿನ್ನಿಂದ ಇವತ್ತು ನಾನು ನಿಂತ್ಕೊತಾ ಇದ್ದೀನಿ. ನನ್ನ ಕಾಲುಗಳು ಸರಿ ಹೋಗೋ ಕಾರಣನೇ ನೀನು. ನಿನ್ನ ಈ ಪ್ರೋತ್ಸಾಹ, ನೀನು ನನ್ನನ್ನು ನೋಡ್ಕೊಂಡಿದ್ದಕ್ಕೆ ಇವೆಲ್ಲನೂ ಆಗಿದ್ದು. ರೀ, ಅದೇನೂ ಇಲ್ಲ, ಎಲ್ಲ ದೇವರಿಚ್ಛೆ. ಆ ದೇವರು ನನ್ನ ಮಾತನ್ನು ಕೇಳಿಬಿಟ್ಟ. ನೀವು ನನ್ನ ಗಂಡ. ನಾನು ನಿಮಗೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಸರಿ ರೋಜಾ, ಇಷ್ಟು ದಿನ ನೀನು ನನ್ನನ್ನು ನೋಡಿಕೊಂಡೆ. ಇನ್ಮೇಲೆ ನಿನ್ನನ್ನು ನೋಡ್ಕೊಳೋ ಜವಾಬ್ದಾರಿ ನಂದು. ನಾನು ಇವತ್ತಿಂದನೇ ಕೆಲಸಕ್ಕೆ ಹೋಗ್ತೀನಿ. ಹಗಲು ರಾತ್ರಿ ದುಡಿತೀನಿ. ರೋಜಾಳ ಬಳಿ ಹಾಗೆಂದು ಹೇಳಿ ಬಾಬು ಅವನ ಹೊಲಕ್ಕೆ ಹೋಗುತ್ತಾನೆ. ಹೊಲದಲ್ಲಿ ಹಗಲು ರಾತ್ರಿ ದುಡಿಯುತ್ತಾನೆ. ಬೇರೆಯವರ ಜಮೀನಿನಲ್ಲಿ ಸಹ ನೇಗಿಲನ್ನು ಮಾಡುತ್ತಾನೆ. ಹೀಗೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದು ಹಣವನ್ನು ತೆಗೆದುಕೊಂಡು ಅವರ ಹೆಂಡತಿಗೆ ಕೊಡುತ್ತಾನೆ. ರೋಜಾ, ತಗೊಳ್ಳಮ್ಮ, ಈ ಹಣದ ಮೇಲೆ ನಿಂದು ಮಾತ್ರನೇ ಹಕ್ಕಿರೋದು. ನೀನು ನನ್ನನ್ನು ಚೆನ್ನಾಗಿ ನೋಡಿಕೊಂಡೆ, ಅದಕ್ಕೆ ಈ ಹಣನ ನೀನು ತಗೊಳ್ಳಮ್ಮ. ರೀ, ಈ ಹಣಕ್ಕೋಸ್ಕರ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ. ನೀವು ಹಣನೇ ಕೊಡಬೇಕು ಅಂದರೆ ಇದು ಅಮ್ಮನಿಗೆ ಕೊಡಿ. ಇದು ಅಮ್ಮನೇ ಇಟ್ಕೊಂಡ್ಲಿ. ನನಗೆ ಇವ್ಯಾವುದು ಬೇಡ ರೀ. ಸೊಸೆ, ಏನು ಮಾತಾಡ್ತಾ ಇದೆಯಮ್ಮ? ನನಗೂ ಸಹ ಈ ಹಣನ ಬೇಡ. ನೀನು ನನ್ನ ಮಗನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನೀನು ಬಂದ ಮೇಲೆ ನನ್ನ ಮಗ ಸರಿ ಹೋದ. ಇವೆಲ್ಲ ನಿನಗೆ ಸೇರಬೇಕು. ಸರಿ, ನೀವು ಇಷ್ಟೊಂದು ಹೇಳ್ತಾ ಇದ್ದೀರಂದರೆ ಈ ಹಣದಲ್ಲಿ ನಾವೊಂದು ಹೊಸ ಮನೇನ ಕಟ್ಟೋಣ. ಏನಂತೀರಾ? ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ರೋಜಾಳ ಈ ಮಾತನ್ನು ಕೇಳಿ ಬಾಬು ಒಂದು ಸುಂದರವಾದ ಮನೆಯನ್ನು ಕಟ್ಟುತ್ತಾರೆ. ಈಗ ಅವರು ಊರಿನಲ್ಲಿಯೇ ಶ್ರೀಮಂತರಾಗಿದ್ದರು. ಅವರ ಗುಡಿಸಲು ಮನೆ ಈಗ ಬಂಗಲೆಯಾಗಿತ್ತು. ಸೊಸೆ, ನಿನ್ನಿಂದ ನಮ್ಮ ಬಡತನ ಎಲ್ಲ ಹೋಯಿತು. ನೀನು ನಿಮ್ಮ ಅಣ್ಣಂದ್ರನ್ನ ಕರೆಸು. ಅವರು ಕೊಟ್ಟಿರೋ ಕಾಸಲ್ಲೇ ಅಲ್ವಾ ನನ್ನ ಮಗನ ಆರೋಗ್ಯ ಸರಿ ಹೋಗಿದ್ದು. ಹೌದು ರೋಜಾ, ಅಮ್ಮ ಹೇಳ್ತಾ ಇರೋದು ಸರಿ. ನೀನು ಮದುವೆ ಆಗಿ ಇಷ್ಟು ದಿನ ಆಯಿತು, ಆದರೂ ಇವತ್ತುವರೆಗೂ ನಿಮ್ಮ ಅಣ್ಣಂದ್ರು ಒಂದು ಸರಿ ಕೂಡ ಇಲ್ಲಿ ಬಂದಿಲ್ಲ. ಕರೆಸು ಅವರನ್ನ. ರೋಜಾ ಮನಸ್ಸಿನಲ್ಲಿಯೇ ಯೋಚಿಸುತ್ತಾಳೆ. ನಮ್ಮ ಅಣ್ಣಂದ್ರು ನನಗೆ ಯಾವುದೇ ಹಣವನ್ನು ಕೊಟ್ಟಿಲ್ಲ ಅನ್ನೋದು ಇವರಿಗೆ ಗೊತ್ತಾದರೆ ಇವರು ಬೇಜಾರು ಮಾಡ್ಕೊತಾರೆ. ನಾನು ಏನು ಮಾಡಲಿ? ರೀ ಅತ್ತೆ, ನಾನು ನಮ್ಮ ಅಣ್ಣಂದ್ರಿಗೆ ಕರೆ ಮಾಡಿದ್ದೆ. ಅವರು ಊರಿನ ಹೊರಗೆ ಹೋಗಿದ್ದಾರಂತೆ. ಅದಕ್ಕೆ ಅವರು ಬರೋದಕ್ಕೆ ಆಗಲ್ಲ ಅಂತ ಹೇಳಿದರು. ಒಂದು ದಿನ ಇಬ್ಬರು ಅತ್ತಿಗೆಯರು ಸಂಧ್ಯಾ ಮತ್ತು ಛಾಯಾ ಮಾವಿನ ಮರದ ಬಳಿ ಮಾವಿನ ಹಣ್ಣನ್ನು ಕೀಳುತ್ತಾ ಇರುತ್ತಾರೆ. ಅಷ್ಟರಲ್ಲಿಯೇ ಛಾಯಾ ಕೇಳುತ್ತಾಳೆ, ಅಕ್ಕ, ಎಷ್ಟು ದಿನ ಆಯಿತು, ನಾವು ರೋಜಾಳ ಮದುವೆ ಮಾಡಿ ಕೊಟ್ವಿ. ಒಂದು ಸರಿ ಕೂಡ ಅವಳು ಚೆನ್ನಾಗಿದ್ದಾಳ ಇಲ್ವಾ ಅಂತ ನೋಡೋದಕ್ಕೆ ಹೋಗಿಲ್ಲ. ಏನಂತೀಯ ಇದ್ರ ಬಗ್ಗೆ? ಹೌದು ಕಣೆ ಸಂಧ್ಯಾ, ಒಂದು ಸರಿ ಕೂಡ ನಾವು ಅವಳನ್ನು ನೋಡೋಕ್ಕೆ ಹೋಗಿಲ್ಲ. ಇವತ್ತೇ ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ನಾವು ಅವಳನ್ನು ನೋಡ್ಕೊಂಡು ಬರೋಣ. ಶ್ಯಾಮ್, ಕೇಳಿಸ್ಕೊಳ್ಳಿ. ನೀವು ಮದುವೆ ಮಾಡಿ ಕಳಿಸಿದ್ದೀರಾ ಅಲ್ವಾ ನಿಮ್ಮ ತಂಗಿನ? ವರ್ಷ ಆಯಿತು, ಇವತ್ತಿಗೆ ಸಹ ಅವಳನ್ನು ನೋಡೋಕೆ ಹೋಗಿಲ್ಲ. ಏನಂತೀರ, ನೋಡೋಕೆ ಹೋಗೋಣವಾ? ಹೌದು ಛಾಯಾ, ನೀನು ಸರಿಯಾಗಿ ಹೇಳಿದೆ. ನಮ್ಮ ತಂಗಿನ ನಾವು ಒಂದು ಸರಿ ಕೂಡ ನೋಡಿಲ್ಲ ಅಂತಂದರೆ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ. ನಾವು ಅವಳನ್ನು ನೋಡ್ಕೊಂಬರೋಕ್ಕೆ ನಾಳೆನೇ ಹೋಗೋಣ. ಮರುದಿನ ಎಲ್ಲರೂ ಆ ಗುಡಿಸಲು ಇದ್ದ ಮನೆ ಹತ್ರ ಬರುತ್ತಾರೆ. ಆದರೆ ಅಲ್ಲಿ ಗುಡಿಸಲಿರಲಿಲ್ಲ, ಬಂಗಲೆ ಇತ್ತು. ಇಲ್ಲಿ ಒಂದು ಗುಡಿಸಲಿತ್ತಲ್ವಾ, ಮನೆ ಏನಾದರೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೋ ಏನೋ. ಅಲ್ಲಿ ಯಾರೋ ವ್ಯಕ್ತಿ ಬರ್ತಿದ್ದಾನೆ, ಅವನ ಹತ್ರ ಕೇಳಿ ನೋಡೋಣ. ನಿಮಗೆ ವಿಮಲಾ ಮತ್ತು ಬಾಬು ಅವರ ಮನೆ ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿದ್ರೆ ಸ್ವಲ್ಪ ಹೇಳಿ. ಏನು ಸ್ವಾಮಿ ನೀವು ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಇದೇ ಅವ್ರ ಮನೆ ಹಾಗೆಂದು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಣ್ಣ, ಇಲ್ಲಿ ಗುಡಿಸ್ಲಿತ್ತು ಅಲ್ವಾ, ಬಂಗ್ಲೆ ಹೇಗಾಗೋಯ್ತು? ಇದೇ ಅವ್ರ ಮನೆ ಅಂತ ಹೇಳ್ತಾ ಇದ್ದಾನೆ. ಬನ್ನಿ, ನಾವು ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅನಂತರ ಎಲ್ಲರೂ ಮನೆಯ ಒಳಗೆ ಹೋಗುತ್ತಾರೆ. ಒಳಗೆ ಹೋದ ತಕ್ಷಣ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತ ಮಾಡಿ ಸೋಫಾ ಮೇಲೆ ಕೂರಿಸುತ್ತಾಳೆ. ಹಾಗೆ ಟೇಬಲಿನ ಮೇಲೆ ಸುಮಾರು ಕುರುಕು ತಿಂಡಿಗಳನ್ನು ಇಡುತ್ತಾಳೆ. ಅರೆ ಬಾಬು, ನಿನಗೆ ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ವಲ್ವಾ? ಇವಾಗ ಹೇಗೆ ಎಲ್ಲ ಸರಿ ಹೋಗ್ಬಿಟ್ಟಿದೆ? ಅಂಥ ಪವಾಡ ಏನಾಯಿತು? ಹೊಸ ಮನೆ ಬರೆ ಕಟ್ಸಿದ್ದೀರಾ?
ಅರೆ ಮರ್ತೋಗ್ಬಿಟ್ರಾ, ನಿಮ್ಮ ತಂಗಿಗೆ ನೀವು ಗಿಫ್ಟಾಗಿ ಕೊಟ್ಟಿದ್ರಿ ಅಲ್ವಾ ಹಣನ ಮತ್ತು ಸ್ವೀಟ್ಸು ಸೀರೆಗಳನ್ನ, ಆ ಹಣದಿಂದನೇ ನನ್ನ ಮಗ ಇವತ್ತು ಸರಿ ಹೋದ. ಸಂಧ್ಯಾ ಮತ್ತು ಛಾಯಾ ಇಬ್ಬರು ಆಲೋಚನೆ ಮಾಡುತ್ತಾರೆ. ಅವರು ಯಾವುದೇ ಹಣವನ್ನು ಏನೂ ಸಹ ಕೊಟ್ಟಿರಲಿಲ್ಲ ಎಂದು, ಕೇವಲ ಹರಿದ ಸೀರೆಯನ್ನು ಮತ್ತು ಮುರಿದ ಸ್ವೀಟ್ಸನ್ನು ಕೊಟ್ಟಿದ್ದರು ಎಂದು. ಇಬ್ಬರು ಅಣ್ಣಂದಿರು ಸಹ ಮುಖ ನೋಡಿಕೊಳ್ಳುತ್ತಾರೆ, ಅವರು ಯಾವುದೇ ಹಣವನ್ನು ಕೊಟ್ಟಿಲ್ಲ ಎಂದು. ಹಣನ ನಾನು ಯಾವುದು ಹಣವನ್ನು ಕೊಟ್ಟಿಲ್ವಲ್ಲ, ನಾವು ಅವಳಿಗೆ ಏನನ್ನೂ ಕೊಟ್ಟಿಲ್ಲ. ಹಣ ಎಲ್ಲಿಂದ ಬಂತಮ್ಮ? ನಾವೇನು ಕೊಟ್ಟೇ ಇಲ್ಲವಲ್ಲ ನಿನಗೆ. ಅರೇ ಬಾವಾ, ಏನು ಹೇಳ್ತಾ ಇದ್ದೀರಾ ನೀವು? ಹಣವನ್ನು ಕೊಟ್ಟಿಲ್ವಾ? ಇವಳಿಗೆ ಹೊಸದಾಗಿ ಮದುವೆ ಆದಾಗ ತವ್ರ ಮನೆಯಿಂದ ಬರುತ್ತೆ ಅಲ್ವಾ ಉಡುಗೊರೆ, ಆ ಉಡುಗೊರೆಯಿಂದನೇ ಹಣ ಸಿಕ್ಕಿದ್ದು ನಮಗೆ. ಇಲ್ಲ, ನಾವು ಎಂತಹ ಉಡುಗೊರೆನೂ ಕೊಟ್ಟಿಲ್ಲ. ಹರಿದೋಗಿರೋ ಸ್ವೀಟು ಮುರಿದೋಗಿರೋ ತಿಂಡಿಗಳನ್ನು ಅಷ್ಟೇ ಕೊಟ್ಟು ಕಳಿಸಿದ್ದು, ಯಾವ ಹಣನೂ ಕೊಟ್ಟಿಲ್ಲ. ಹಣ ಎಲ್ಲಿಂದ ಬಂತು? ರೋಜಾ, ನಿಮ್ಮ ಅಣ್ಣಂದ್ರೆ ಏನು ಹೇಳ್ತಾ ಇದ್ದಾರೆ? ಅವರು ಹಣನ ಏನೂ ಕೊಟ್ಟಿಲ್ಲ ಅಂತಿದ್ದಾರೆ. ಮತ್ತು ನಿನ್ನ ಹತ್ರ ಹಣ ಹೇಗಮ್ಮ ಬಂತು? ನನ್ನ ಕಾಲುಗಳು ಸರಿ ಮಾಡೋಕೆ ಹಣ ಹೇಗೆ ಬಂತಮ್ಮ? ಹೌದು ರೀ, ಅಣ್ಣಂದು ಹೇಳ್ತಿರೋದು ನಿಜ. ಅವರು ಯಾವುದೇ ಹಣವನ್ನು ಕೊಟ್ಟಿಲ್ಲ. ಅವತ್ತು ನಾನು ಕುಲದೇವರ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ದೇವ್ರ ಹತ್ರ ನನ್ನ ದುಃಖಗಳನ್ನು ಹೇಳಿ ಅತ್ತೆ ಮನೆಗೆ ಬಂದು ನೋಡಿದ ತಕ್ಷಣ ಪವಾಡನೇ ಆಗಿತ್ತು. ಆದರೆ ಇದನ್ನು ಹೇಳಿದ್ರೆ ಅತ್ತೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು, ನನ್ನ ಅಣ್ಣಂದರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂದ್ಬಿಟ್ಟು ಅವರೇ ಕೊಟ್ಟರು ಅಂತ ಹೇಳಿದೆ. ಹೀಗೆ ಎಂದ ತಕ್ಷಣ ಅವರ ಅಣ್ಣಂದಿರು ಮತ್ತು ಅತ್ತಿಗೆಯರು ಇಬ್ಬರಿಗೂ ಗಾಬರಿಯಾಗುತ್ತದೆ. ಅವರ ತಂಗಿ ಅವರಿಗೆ ಅವಮಾನ ಆಗಬಾರದು ಎಂದು ಅವರನ್ನು ಹೊಯ್ಸಿಕೊಂಡು ಮಾತನಾಡಿದಳು ಎಂದು ಅವರ ಮನಸ್ಸು ಕರಗುತ್ತದೆ. ನಿನ್ನ ಗಂಡನ ಮನೆಯವ್ರ ಹತ್ರ ನಮ್ಮ ಮರ್ಯಾದೆ ಉಳಿಸ್ಬಿಟ್ಟೆ. ಆ ದೇವ್ರು ಮಾಡಿರೋ ಪವಾಡನ ನಾವು ಮಾಡಿದ್ವಿ, ನಮ್ಮ ಅಣ್ಣಂದ್ರು ಕೊಟ್ಟರು ಅಂತ ಹೇಳಿದೆ ಅಲ್ವಾ ತಾಯಿ. ನನಗೆ ತುಂಬಾ ಖುಷಿ ಆಯ್ತಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಹೊರಗಡೆ ಬರ್ತೀಯ ರೋಜಾ? ಹಾಗೆಂದು ಹೇಳಿ ಅವಳ ತಂಗಿಯನ್ನು ಹೊರಗಡೆ ಕರೆದು ಇಬ್ಬರು ಕಾಲಿಗೆ ಬಿದ್ದು ಅಳುತ್ತಾ ಹೇಳುತ್ತಾರೆ, ರೋಜಾ ಕ್ಷಮಿಸ್ಬಿಡಮ್ಮ. ಅಪ್ಪ ಅಮ್ಮ ಹೋದ್ಮೇಲೆ ನಾವು ನಿಮ್ಮನ್ನು ಚೆನ್ನಾಗೇ ನೋಡ್ಕೊಂಡಿಲ್ಲ. ನೀವು ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ಟೆ. ಅಣ್ಣ, ಇದು ನನ್ನ ಕರ್ತವ್ಯ. ನೀವಿಬ್ಬರು ನನ್ನ ಅಣ್ಣಂದರು. ನಿಮಗೆ ಕೆಟ್ಟ ಹೆಸರು ಬಂದರೆ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವಿಬ್ಬರು ಎದ್ದೇಳಿ ಅಣ್ಣ. ನಾವು ಆಸ್ತಿನ ಭಾಗ ಮಾಡ್ಕೊಂಡ್ಬಿಟ್ವಿ. ನಿನಗೆ ಏನೂ ಸಹ ಕೊಟ್ಟಿಲ್ಲ. ಒಬ್ಬನ ಬಿಕಾರಿ ಜೊತೆ ಮದುವೆ ಮಾಡಿದ್ವಿ. ಆದರೂ ಕೂಡ ನಿನ್ನನ್ನು ಕ್ಷಮಿಸ್ಬಿಡಮ್ಮ. ನಮ್ಗೆ ಅರ್ಹತೆಯೇ ಇಲ್ಲ. ಅರೆ ಅಣ್ಣ, ನಾನು ನಿಮ್ಮ ಮೇಲೆ ಯಾವುದೇ ಕೋಪನೂ ಇಟ್ಕೊಂಡಿಲ್ಲ. ನನ್ನ ಹಣೆ ಬರಹದಲ್ಲಿ ಏನಿತ್ತು ಅದೇ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ವಾ, ಇದೇ ನನ್ನ ಹಣೆ ಬರಹ. ಅಷ್ಟರಲ್ಲಿಯೇ ಅವರ ಇಬ್ಬರ ಅತ್ತಿಗೆ ಸಹ ಅಲ್ಲಿಗೆ ಬಂದು ಕ್ಷಮೆಯನ್ನು ಕೇಳುತ್ತಾರೆ. ರೋಜಾ ಅವರನ್ನು ಕ್ಷಮಿಸಿ ಖುಷಿಯಿಂದ ಜೀವನ ಮಾಡುತ್ತಾಳೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.